ಮಂಗಳೂರಿನ ವೆಲ್ಲಾಕ್ ಸರ್ಕಾರಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಅಪಘಾತ ಗಾಯಾಳುಗಳಿಗೆ ಸಕಾಲದಲ್ಲಿ ಚಿಕಿತ್ಸೆ ದೊರೆಯುತ್ತಿಲ್ಲ ಎಂಬ ಆರೋಪ ಮತ್ತೆ ಕೇಳಿ ಬಂದಿದೆ. ಅಪಘಾತ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಸಕಾಲದಲ್ಲಿ ದೊರೆತರೆ ಗಾಯಾಳು ಬದುಕುಳಿಯುವ ಸಾಧ್ಯತೆ ಹೆಚ್ಚು. ಆದರೆ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಇಂತಹ ಗೋಲ್ಡನ್ ಹವರ್ನಲ್ಲಿ ಚಿಕಿತ್ಸೆ ಲಭಿಸುತ್ತಿಲ್ಲ. ಉಪಕರಣಗಳಿವೆ, ಆದರೆ ತಜ್ಞ ಸಿಬ್ಬಂದಿ ಇಲ್ಲದಿರೋದ್ರಿಂದ ತುರ್ತು ಚಿಕಿತ್ಸೆಗೆಂದು ವೆಲ್ಲಾಕ್ಗೆ ಬಂದವರು ತೊಂದರೆಗೀಡಾಗುತ್ತಿದ್ದಾರೆ. ರಾತ್ರಿ ಬಸ್ ಬಡಿದು ಅಪಘಾತ ಸಂಭವಿಸಿ ಇಬ್ಬರಿಗೆ ತೀವ್ರ ಗಾಯಗಳಾಗಿವೆ. ಇಬ್ಬರನ್ನು ಚಿಕಿತ್ಸೆಗೆಂದು ವೆಲ್ಲಾಕ್ಗೆ ಕರೆತರಲಾಗಿದೆ. ತುರ್ತು ಸ್ಥಿತಿ ಇದ್ದರೂ ಈ ಇಬ್ಬರು ಗಾಯಾಳುಗಳನ್ನ ಅರ್ಧ ಗಂಟೆ ತಡವಾಗಿ ಒಳಗೆ ಅಡ್ಮಿಟ್ ಮಾಡಲಾಗಿದೆ ಎಂದು ದೂರಲಾಗುತ್ತಿದೆ. ವೈದ್ಯರು ಗಾಯಾಳುವಿಗೆ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಇದರಿಂದ ಓರ್ವ ಗಾಯಾಳು ಮರಣವನ್ನಪ್ಪಿದ್ದಾರೆ. ಇದು ನಿರ್ಲಕ್ಷ್ಯದ ಸಾವು ಎನ್ನುತ್ತಾರೆ ತುಳುನಾಡು ರಕ್ಷಣಾ ವೇದಿಕೆಯ ಪ್ರಶಾಂತ್ ಭಟ್. ದಕ್ಷಿಣ ಕನ್ನಡ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಅತ್ಯಾಕರ್ಷಕವಾದ ಒಂದು ದೊಡ್ಡ ಹೊಸ ಬಿಲ್ಡಿಂಗ್ ಮಾಡಿ ಅದರಲ್ಲಿ ಆಧುನಿಕ ಉಪಕರಣಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ICU ಬೆಡ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಒಳ್ಳೆಯ ರೀತಿಯ ಚಿಕಿತ್ಸೆ ಸಿಗುತ್ತದೆ ಎನ್ನುವ ನಂಬಿಕೆಯಿಂದ ಜನರು ರೋಗಿಗಳು ಇಲ್ಲಿಗೆ ಬರ್ತಾರೆ. ಆದರೆ ಬಹಳ ಬೇಸರದ ಸಂಗತಿ ಏನಂದರೆ ಕಳೆದ ಒಂದು ವಾರ 15 ದಿವಸ ಮುಂಚೆ ಚಿಕ್ಕಮಗಳೂರಿನಿಂದ ಒಂದು ಆಕ್ಸಿಡೆಂಟ್ ಆದ ಒಂದು ಪೇಷಂಟು, ಅದು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯವರು ಬರೆದು ಕೊಟ್ಟಿದ್ರು ಏನಂದರೆ ಇಲ್ಲಿ ಮಂಗಳೂರಿಗೆ ಆಸ್ಪತ್ರೆಗೆ ಹೋಗಿ ಅಂತೇಳಿ ಹೆಚ್ಚಿನ ಚಿಕಿತ್ಸೆಗೆ. ಆದರೆ ಬಹಳ ದುರದೃಷ್ಟಕರ ವಿಷಯ ಏನಂದರೆ ಅವರು ಇಲ್ಲಿಗೆ ಬರುವಾಗ ರಾತ್ರಿ ಅವರು ಇಲ್ಲಿ ಬಂದು ಅಡ್ಮಿಟ್ ಮಾಡಿದರು. ಆದರೆ ಅಷ್ಟೊತ್ತಿಗೆ ಇಲ್ಲಿಯ ವೈದ್ಯರುಗಳ ನಿರ್ಲಕ್ಷ್ಯದಿಂದಾಗಿ ಆಸ್ಪತ್ರೆಯಲ್ಲಿ ಇಲ್ಲಿ ಪೇಷಂಟ್ ಏನಾದರೂ ಅವರ ಡೆತ್ ಆಗಿದೆ. ಆದರೆ ಆ ನಂತರ ಅವರು ಕಂಪ್ಲೇಂಟ್ ಮಾಡಿದರು. ಆ ಪ್ರೊಸೆಸ್ ನಡೀತಾ ಉಂಟು ಈಗ. ಆದರೆ ಆ ಒಂದು ಘಟನೆ ಮಾಸುವ ಮುನ್ನವೇ ನಿನ್ನೆ ನಮ್ಮ ಒಂದು ಉಡುಪಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಇಬ್ಬರು ಇಲ್ಲಿಗೆ ಬಂದು ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಪುನಃ ಒಬ್ಬರು ಆಲ್ರೆಡಿ ಡೆತ್ ಆಯಿತು. ನಿನ್ನೆ ಸಹ ಸೇಮ್ ಕೇಸ್. ಅವರು ಇಲ್ಲಿ ಬಂದು ಅಡ್ಮಿಟ್ ಆಗುವ ಹೊತ್ತಲ್ಲಿ ಇವರು ಆಸ್ಪತ್ರೆಗೆ ಒಳಗೆ ಆ್ಯಂಬುಲೆನ್ಸ್ ಬಂದು ಇಲ್ಲಿ ನಿಂತಿದೆ. ಆಸ್ಪತ್ರೆಗೆ ಒಳಗೆ ಇವರು ರೋಗಿ ಚಿಕಿತ್ಸೆಗೆ ಒಳಗೆ ಸೇರಿಸುವಾಗಲೇ ಅರ್ಧ ಗಂಟೆ ಡಿಲೇ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಆರೋಪ. ಅಂದರೆ ನಿನ್ನೆ ಸಹ ವೈದ್ಯರುಗಳು ಕರೆಕ್ಟಾಗಿ ಸ್ಪಂದನೆ ಮಾಡಿಲ್ಲ ಪೇಷಂಟ್ಸ್ಗೆ ಅಂತ ಹೇಳಿ ಆರೋಪ ಬಂದಿದೆ. ಸಲಕರಣೆಗಳಿವೆ, ಸೌಲಭ್ಯಗಳಿವೆ, ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಸರಿಯಾದ ರೀತಿಯ ಸ್ಪಂದನೆ ಸಿಗುತ್ತಿಲ್ಲ. ಮೃತ ಗಾಯಾಳುವಿನ ಸಂಬಂಧಿಕರು ದೂರದ ಊರಿನವರು. ಅವರು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. रोड क्रॉस करने के टाइम उसको एक गवर्नमेंट बस आके ठोक गया. उसके बाद उसको जो लोकल आदमी था और ले गया हॉस्पिटल भेजा. हॉस्पिटल उधर 1 बजे तक था. 1 बजे बाद वो उसको ट्रांसफ़र करा गवर्नमेंट हॉस्पिटल में. अभी वो मर गया, 1 बजे मर गया. अभी तो 12 बज गया. अभी तक कुछ फैसला नहीं हुआ.